ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿತಾ ಯೂಟ್ಯೂಬ್ ಚಾನಲ್. ಸೊ ನಾಳೆ ಅಂಗಡಿ ಪೂಜೆ ಐತಿ. ಅಂಗಡಿ ಪೂಜೆ ಇದ್ದಿದ್ದಕ್ಕೆ ಪ್ರಿಪ್ರೇಷನ್ಗೆ ತಂದು ಬಂದೀವಿ. ಎಲ್ಲ ನಾವು ಆಲ್ಮೋಸ್ಟ್ ಇದನ್ನೆಲ್ಲ ಸೆಟ್ ಅಂಕರು ಮಾಡಿ ಹೋಗ್ಯಾರ. ನಾವು ಮಮ್ಮಿ ಈಗೆಲ್ಲ ಪ್ರಿಪೇರ್ ಮಾಡ್ಕೊಳತ್ತಾರ. ತೋರಿಸ್ತೀನಿ ಬರ್ರಿ. ಮಮ್ಮಿ ಏನೇನು ಮಾಡತ್ತಿ? ನೋಡಿ ಪೂಜಾ ನಾಳೆ ಬೆಳಿಗ್ಗೆ ಪೂಜಾಕ್ಕೆ ಎಲ್ಲ ರೆಡಿ ಮಾಡಿ ಹೋದ್ರೆ ನಾಳೆ ಬೆಳಿಗ್ಗೆ ಬಂದು ಕಳಶ ಕುದಿಸೋದು ಪೂಜೆ ಮಾಡೋದು. ಈಗ ಆ ಕುಡ್ಪಾನ ಇಟ್ಟೈತಲ್ಲ, ಅದಕ್ಕೆ ಈಗ ಸೀರೆ ಉಡಿಸಿ ಹೋಗೋದು ಕಳಸ ಅಂತ ನಾಳೆ ಕುಂದ್ರಿಸೋದಕ್ಕೆ. ಆಮೇಲೆ ಉಡಿ ತುಂಬ ಸಾಮಾನು ಅದ ಎಲ್ಲ ರೆಡಿ ಮಾಡಿಟ್ಟೈತಿ. ಆಮೇಲೆ ಇದನ್ನೇನೈತಲ್ಲ ಇದನ್ನೆಲ್ಲ ಪೂರ ಎಲ್ಲ ಸೆಟ್ಟಿಗೆ ಇಟ್ಟು ಮಾಡ್ಕೊಂಡು ಈ ಕಡೆ ಇಡೋದು. ಇಲ್ಲೇ ನಾರ್ಮಲ್ ಡೈಲಿ ಪೂಜೆ ಮಾಡೋವಂಥ ಜಾಗ ಇದು. ನಮ್ಮಪ್ಪ ಏನು ಮಾಡ್ಯಾರ ಅಂತಂದ್ರೆ ಹಳೆ ಬೋರ್ಡ್ ಇದ್ದಿದ್ದು ಅದನ್ನು ಹೊಸದು ಮಾಡ್ಸ್ಯಾರ. ಹಳೆ ಬೋರ್ಡ್ ಇತ್ತು, ಒಂದು ಸ್ವಲ್ಪ ಇದು ಏರಿಯಾ ಚೇಂಜ್ ಆಗಿದ್ದಕ್ಕೆ ಅದು ಏಷ್ಯನ್ ಮಾಲ್ದಾಗಿದ್ದು ಫಸ್ಟ್. ಈಗ ಅದು ಏರಿಯಾ ಚೇಂಜ್ ಆಗಿದ್ದಕ್ಕೆ ಏನು ಮಾಡ್ಸ್ಯಾರ, ಹೊಸ ಬೋರ್ಡ್ ಮಾಡ್ಸ್ಯಾರ. ಇಲ್ಲೈತೆ ನೋಡ್ರಿ ಹೊಸ ಬೋರ್ಡ್. ಹಿಂಗೈತಿ. ನಮ್ಮಪ್ಪ ಅಂದ್ರೆ ಗ್ಯಾರೇಜ್ ಐತಿ. ಹಂಗೆ ಸಾಮಾನು ಒಂದು ಸ್ವಲ್ಪ ಬೇಕಾಗಿದ್ದೆಲ್ಲ ಹೊಸ ಹಾಕ್ಯಾರ. ಆಮೇಲೆ ಸರ್ವಿಸ್ ಮಿಷನ್ನು ಇಲ್ಲಿ ಅದನ್ನೂ ಹೊಸದ ತಂದಾರ. ಇದೆಲ್ಲ ಹೊಸದು ಹಾಕ್ಯಾರ. ನಾಳೆ ಇದು ಎಲ್ಲ ಪೂಜೆ ಆಗಬೇಕು, ಇದು ಪೂಜೆ ಆಗ್ಬೇಕು. ಇದು ಫಸ್ಟಿಗೆ ಸರ್ವಿಸಿನ ಜಾಗ ಇದ್ದಿದ್ದಿಲ್ಲ, ಮತ್ತು ನಮ್ಮ ಪಪ್ಪ ಸಪ್ರೇಟ್ ಇದನ್ನು ಮಾಡಿಸ್ಕೊಂಡಾರ ಹೇಳಿ. ನಾವು ನೆಕ್ಸ್ಟ್ ತಯಾರಿ ಏನಂತಂದ್ರೆ ಕೊಡಕ್ಕದ ಎಲ್ಲ ಸೀರೆ ತಯಾರು ಮಾಡ್ಕೊಳತ್ತಾರ. ಲಕ್ಷ್ಮೀ ಕುಂಡ್ರಸಕ್ಕಂತಂದ ಸೊ ಇದ್ರೊಳಗೆ ನೀರು ತುಂಬ್ಯಾರ. ನೀರು ಮಮ್ಮಿ ಒಬ್ಬೊಬ್ರು ಅಕ್ಕಿ ತುಂಬ್ತಾರಲ್ಲ ಮಮ್ಮಿ? ಅಕ್ಕಿನೂ ತುಂಬೋದು. ನಡೀತೈತಿ. ನಡೀತೈತಿ. ಎಲ್ಲ ಮಂದೆಲ್ಲ ತಯಾರು ಮಾಡಂಕ್ರು ಹೋಗ್ಯಾರ. ಈಗ ಮಮ್ಮಿ ಇದನ್ನೆಲ್ಲ ಫೈನಲಕ್ಕೆ ಹಸರು ಈಗ ಕರೆಕ್ಟ್ ಆಯ್ತು. ಚೆನ್ನಾಗೈತಿ. ಉಳ್ಕಿದ್ದೆಲ್ಲ ಏನೇನು ಮಾಡ್ಕೋಬೇಕೆಲ್ಲ ನಾಳೆ ಮಾಡ್ಕೋತೀವಿ. ಸೊ ನಾಳೆಲ್ಲ ಇದನ್ನು ಕಂಟಿನ್ಯೂ ಆಗುತ್ತೆ, ತೋರಿಸ್ತೇವೆ ಏನೇನೈತಿ ಏನೇನಿಲ್ಲ. ನಾಳೆ ಬೆಳಗ್ಗೆ 9:18 ಪೂಜೆ ಆಗಬೇಕು. ಗುಡ್ ಮಾರ್ನಿಂಗ್ ಗೈಸ್. ಟೈಮ್ 6 ಗಂಟೆ ಆಗೈತಿ. ಮಮ್ಮಿ ಆಲ್ರೆಡಿ ಮುಂಜಾನೆಲ್ಲ ಜಲ್ದಿ ಎದ್ದು ಇದನ್ನೆಲ್ಲ ಮಾಡ್ಕೊಂಡಾರ. ಹಂಗೆ ಈಗ ಪಾಂಡವ್ರನ್ನ ಅದು ಇಡತ್ತಾರ. ಮ್ಯಾಮ್ ಪಾಂಡವ್ರನ್ನೆಲ್ಲೆಲ್ಲಿ ಇಡ್ತಿ? ಪಾಂಡವ್ರನ್ನೆಲ್ಲೆಲ್ಲಿ ಇಡ್ತಿ? ಇಲ್ಲೇ ರಂಗೋಲಿ ಒಳಗೊಂದು, ಆಮೇಲೆ ಬಾಗಿಲಿಗೆ, ದೇವ್ರ ಮೀ ಬಾಗಿಲಿಗೆ, ಆಮೇಲೆ ಗ್ಯಾಸಿನ ಕಟ್ಟಿಗೆ ಒಂದು, ಜಗಲಿಗೆ ಇದು ಬಾಗಿಲಿಗೆ 2 ಕಡೆ ಇರ್ತಿಲ್ಲ. ಇಷ್ಟು ತನಕ ನಮ್ಮ ಎಲ್ಲ ರೆಡಿ ಅಂಗಡಿಗೆ ಬಂದು ನಾವು ಮುಂದೆಲ್ಲ ರೆಡಿ ಮಾಡಿದ್ರೆ ಮಮ್ಮಿ ಹಾಯ್. ನಾನು ಎಲ್ಲ ಪೂಜಾ ತಯಾರಿ ಮಾಡಿದ್ವಿ. ಅಂದರೆ ನಮ್ಮ ಪಪ್ಪನ ಇವನ್ನೆಲ್ಲ ಇಷ್ಟು ಪೂಜೆ ಮಾಡೋಕ್ಕಂತಂದು ಎಲ್ಲ ತಯಾರಿ ಮಾಡಿಕೊಂಡು. ಅಪ್ಪಾಜಿ ಸೊ ನಿನ್ನೆ ವ್ಲಾಗ್ದಾಗ ನಮ್ಮ ಅಪ್ಪಾಜಿ ಕಂಡಿದ್ದಿಲ್ಲ. ಥ್ಯಾಂಕ್ ಯು. ಕಲ್ಪಿಸು ಕಲ್ಪವಲಿ ಮೂಕಾಂಬಿಕೆ, ಭಜೆ ನಮ ಪಾರ್ವತಿ ಪತೀಶ್ವರರ ಮಹಾದೇವ್. ಸೊ ಇಷ್ಟು ತನಕ ಎಲ್ಲ ಪೂಜೆ ಆಯಿತು. ಮಮ್ಮಿ ಪಪ್ಪ ಇಲ್ಲೆಲ್ಲ ಬೆಳಗಾತಾರೆ ಈಗ. ಸೊ ದೀಪಾವಳಿ ಹಬ್ಬದ ದಿನ ನಮ್ಮ ಅಜ್ಜ ಹೊಸ ಗಾಡಿ ತಗೊಂಡಾರ. ಖುಷಿ ನೋಡ್ರಿ ನಮ್ಮ ಅಜ್ಜನ ಮುಖದಾಗ. ಹಂಗೆ ಇವನು ಬಂದಾನ. ಸಂಪು ಹಾಯ್ 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 ಮಾಡು. ಹಾಯ್. ನಾಷ್ಟ ಏನು ಮಾಡಿದಿ? ಯಾಕ? ಅಜ್ಜನ ಗಾಡಿ ತರಕ ಹೋಯ್ದೇನ? ಹೆಂಗಿತ್ತು ಗಾಡಿ? ಸೂಪರ್. ಅಜ್ಜಾಗ ಸೂಪರ್ ಐತೆ ಅದು. ಓದ್ರ ಅಜ್ಜಾಗ ಬಾಯಿಲಿ ಸಂಪು ಹಿಡಿ. ಹಿಡಿ. ಹ್ಯಾಪಿ ದೀಪಾವಳಿ. ಚೆನ್ನಾಗಿ ಹೇಳು. ಹ್ಯಾಪಿ ದೀಪಾವಳಿ. ಸೊ
ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಅಕಸ್ಮಾತ್ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಕಮೆಂಟು ಮಾಡಿರಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕನ್ನೋದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ. ಬಾಯ್ ಬಾಯ್.